ನಮ್ಮ ಭಾರತ ಕ್ರಿಕೆಟ್ ತಂಡ ಎರಡನೇ ಟೆಸ್ಟ್ ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾದ ವಿರುದ್ಧ 408 ರನ್ಗಳ ಬೃಹತ್ ರನ್ನಿಂದ ಸೋತಿದೆ. ಈ ಸೋಲಿನೊಂದಿಗೆ 2024ರಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ವೈಟ್ ವಾಶ್ ಅನುಭವಿಸಿತ್ತು. ಈಗ ಮತ್ತೊಮ್ಮೆ ಸೌತ್ ಆಫ್ರಿಕಾದ ವಿರುದ್ಧ 2 ಟೆಸ್ಟ್ ಪಂದ್ಯಗಳನ್ನು ಸೋತು ವೈಟ್ ವಾಶ್ ಅನುಭವಿಸಿದೆ. ಟೆಸ್ಟ್ ಪಂದ್ಯಗಳಲ್ಲಿ ನಂಬರ್ 1 ಟೀಮ್ ಆಗಿದ್ದ ನಮ್ಮ ಭಾರತ ತಂಡ ಈಗ ತನ್ನ ಸ್ವಂತ ನೆಲದಲ್ಲೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಪರದಾಡುತ್ತಿದೆ. ದ್ರಾವಿಡ್, ಲಕ್ಷ್ಮಣ್, ಸಚಿನ್, ಸೇವಾಗಂತರಂತಹ ಅದ್ಭುತ ಬ್ಯಾಟ್ಸ್ಮನ್ಸ್ಗಳು, ಅನಿಲ್ ಕುಂಬ್ಳೆ, ವೆಂಕಟೇಶ್ ಪ್ರಸಾದ್, ಜಾವಗಲ ಶ್ರೀನಾಥ್ ಅಂತರ ಅದ್ಭುತ ಬೌಲರ್ಗಳು, ಇತ್ತೀಚಿನ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಮತ್ತು ಚೇತೇಶ್ವರ ಪೂಜಾರ್, ಆರ್ ಅಶ್ವಿನ್, ಮೊಹಮ್ಮದ್ ಶಮಿ ಇಂಥ ದಿಗ್ಗಜರು ನಮ್ಮ ಭಾರತ ತಂಡವನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ನಂಬರ್ 1 ಸ್ಥಾನಕ್ಕೆ ಕೊಂಡೊಯ್ದಿದ್ದರು. ಆದರೆ ಈಗ ಗೌತಮ್ ಗಂಭೀರ್ ಅವರು ಕೋಚ್ ಆದ ನಂತರ ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾದ ವಿರುದ್ಧ ಭಾರತದಲ್ಲೇ ವೈಟ್ ವಾಶ್ ಮುಖಭಂಗ ಅನುಭವಿಸುವಂತೆ ಮಾಡಿದೆ. ಮುಂದೆ ಎಚ್ಚೆತ್ತುಕೊಂಡು ಉತ್ತಮ ತಂಡ ಕಟ್ಟದಿದ್ದರೆ ನಮ್ಮ ಭಾರತ ಕ್ರಿಕೆಟ್ ತಂಡವೂ ಸಹ ವೆಸ್ಟ್ ಇಂಡೀಸ್ ಕ್ರಿಕೆಟ್ ತಂಡದಂತೆ ಅವನತಿ ಹಿಡಿಯುವ ಕಾಲ ದೂರವಿಲ್ಲ. ಸೌತ್ ಆಫ್ರಿಕಾ ತಂಡ ತಾನ್ಯಾಕೆ ವಿಶ್ವ ಟೆಸ್ಟ್ ಚಾಂಪಿಯನ್ ಎಂದು ಮತ್ತೊಮ್ಮೆ ತೋರಿಸಿಕೊಟ್ಟಿದೆ. ಹ್ಯಾಟ್ಸ್ ಆಫ್ ಯು ಸೌತ್ ಆಫ್ರಿಕಾ.